ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ತತ್ವಮಸಿ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ವಾರ ಅಂದರೆ 23/3/2026ರಿಂದ 29/3/2026 ನಡೆಯುವಂತಹ ಗ್ರಹಗತಿಗಳ ಮೇಲೆ, ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ. ಇನ್ನು ಗ್ರಹಗಳ ಸ್ಥಾನಮಾನ ಅಂತ ನೋಡಿದ್ರೆ ನೋಡಿ, ಈ ತಿಂಗಳಲ್ಲಿ ಒಂದು ಬದಲಾವಣೆ ಇದೆ. ಅಂದರೆ ಶುಕ್ರ ಗ್ರಹವು ಮೀನ ರಾಶಿಯಿಂದ ಮೇಷ ರಾಶಿಗೆ ಇದೇ ತಿಂಗಳ 26ನೇ ತಾರೀಕು, ಅಂದರೆ ಈ ವಾರದ 26ನೇ ತಾರೀಕು ತನ್ನ ಪಥನ ಬದಲಾಯಿಸ್ತಾನೆ. ಸೊ ಹಾಗಿದ್ರೆ ಕುಂಭ ರಾಶಿನಲ್ಲಿ ರಾಹು, ಬುಧ, ಕುಜ ಗ್ರಹಗಳಿದ್ರೆ, ಮೀನ ರಾಶಿನಲ್ಲಿ ಸೂರ್ಯ ಮತ್ತು ಶನಿ ಗ್ರಹಗಳಿರುತ್ತೆ. ಮೇಷ ರಾಶಿನಲ್ಲಿ ಶುಕ್ರ ಗ್ರಹ ಇದ್ರೆ, ಇನ್ನು ಮಿಥುನ ರಾಶಿನಲ್ಲಿ ಗುರು ಹಾಗೂ ಸಿಂಹ ರಾಶಿನಲ್ಲಿ ಕೇತು ಗ್ರಹಗಳಿರುತ್ತೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಮೇಷ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡಿದ್ರೆ ನೋಡಿ, ಕಳೆದ ವಾರದ ಥರನೇ ಈ ವಾರದಲ್ಲೂ ಕೂಡ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಅಂದರೆ ನಿಮಗೆ ಖರ್ಚು ಜಾಸ್ತಿ ಅನ್ನೋದು ಬಿಟ್ಟರೆ ಹಣದ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ವ್ಯಾಪಾರದಲ್ಲಿ ತುಂಬ ಮುಂದಿರ್ತೀರ, ಯಾಕಂದರೆ ಗ್ರಹಗಳ ಸ್ಥಾನಮಾನ ಆಗಿದೆ. ಗುರುವಿನ ದೃಷ್ಟಿ ಆಗಿರ್ಬೋದು, ಅಥವಾ ನಿಮಗೆ 10ನೇ ಮನೆಯಲ್ಲಿ ಮತ್ತು 11ನೇ ಮನೆಯಲ್ಲಿ ಮತ್ತು 12ನೇ ಮನೆಯಲ್ಲಿ ಗ್ರಹಗಳ ಒಂದು ಸಂಚಾರ ಆಗಿರ್ಬೋದು. ಇದರಿಂದ ನಿಮಗೆ ಎಷ್ಟೇ ಲಾಭ ಬರ್ತಾ ಇದ್ರೂ ಕೂಡ ಖರ್ಚು ಕೂಡ ಬೆನ್ನಿಂದನೇ ಇರುತ್ತೆ. ಆದರೆ ಈ ವಾರದಲ್ಲಿ ಶುಕ್ರ ಗ್ರಹ ಅಂದರೆ ನಿಮಗೆ 2ನೇ ಮನೆ ಅಧಿಪತಿ ಆಗಿರೋ ಶುಕ್ರ ಗ್ರಹನೂ ಕೂಡ ನಿಮ್ಮ ಲಗ್ನಕ್ಕೆ ಬರ್ತಾ ಇರೋದ್ರಿಂದ ಸ್ವಲ್ಪ ಚೇಂಜಸ್ಸು ಏನಂತಂದರೆ ಹಣಕಾಸಿನ ಅಭಿವೃದ್ಧಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಎರಡನೇದು, ಮನೆಯಲ್ಲಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಏನೋ ಮುಖದಲ್ಲಿ ಒಂಥರ ಕಳೆ ಬರುವಂಥದ್ದು, ಏನೋ ಒಂದು ಸ್ವಲ್ಪ ಗ್ಲಾಮರ್ ಆಗಿ ಫೀಲ್ ಆಗ್ತೀರಾ. ಹಾಗೆ ಮನೆಯ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಪ್ರೀತಿ ವಿಶ್ವಾಸ ಎಲ್ಲರ ಮೇಲೂ ಜಾಸ್ತಿ ಆಗುತ್ತೆ. ಸೊ ಇದೊಂದು ವಿಶೇಷವಾದ ಒಂದು ವಿಷಯ ಆಗಿರುತ್ತೆ ಈ ವಾರದಲ್ಲಿ. ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ಚೆನ್ನಾಗಿರ್ತಾರೆ. ಮನೆಯ ವಾತಾವರಣ ಚೆನ್ನಾಗಿರುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥದ್ದು, ಅಥವಾ ನೀವೇನಾದರೂ ಬ್ಯೂಟಿ ವರ್ಲ್ಡಲ್ಲಿ ಇದ್ದರೆ, ಅಂದರೆ ಬ್ಯೂಟಿಗೆ ಸಂಬಂಧಪಟ್ಟರು ಏನಾದರೂ ಕೆಲಸಗಳನ್ನ ಮಾಡ್ತಾ ಇದ್ದರೆ, ಜೊತೆಗೆ ಕಾಸ್ಮೆಟಿಕ್ಸ್ ಕೆಲಸಗಳೇನಾದರೂ ಮಾಡ್ತಾ ಇದ್ದರೆ, ಈ ಕೆಲಸಗಳು ಮಾಡ್ತಿರೋರಿಗೆ ಖಂಡಿತವಾಗ್ಲೂ ಉತ್ತಮವಾದ ಫಲಗಳನ್ನ ನೋಡ್ಬೋದು. ಇನ್ನು ಯಾರೆಲ್ಲ ಹೋಟೆಲ್ ಉದ್ಯಮ ನಡೆಸ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಉತ್ತಮವಾದ ಒಂದು ಫಲಗಳನ್ನ ಈ ವಾರದಲ್ಲಿ ನೀವು ನೋಡಬಹುದು. ಇನ್ನು ಈ ವಾರ ಪರಿಹಾರ ನೀವೇನು ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ಶುಕ್ರ ಗ್ರಹದ ಆರಾಧನೆ ಜಾಸ್ತಿ ಮಾಡುವಂಥದ್ದು. ಯಾಕಂದರೆ ಶುಕ್ರ ನಿಮಗೆ ಲಗ್ನದಲ್ಲೇ ಇದ್ದಾನೆ, ಅದರಲ್ಲಿ 2ನೇ ಮನೆ ಅಧಿಪತಿ ಬೇರೆ ಆಗಿರ್ತಾನೆ, 7ನೇ ಮನೆ ಅಧಿಪತಿ ಕೂಡ ಆಗಿರ್ತಾನೆ. ಸೊ ಹಾಗಾಗಿ ಲಗ್ನದಲ್ಲೇ ಶುಕ್ರ ಇರೋದ್ರಿಂದ ಶುಕ್ರನ ಆರಾಧನೆ, ಅದರಲ್ಲೂ ಮಹಾಲಕ್ಷ್ಮಿಯ ಆರಾಧನೆ ಜಾಸ್ತಿ ಮಾಡುವಂಥದ್ದು. ಮಲ್ಲಿಗೆ ಹೂವು ಹಾಕಿ ಇಲ್ಲಿ ಪ್ರತಿ ಶುಕ್ರವಾರ ದಿವಸ ಪೂಜೆ ಮಾಡೋದ್ರಿಂದ ಉತ್ತಮವಾದ ಫಲನ ನೋಡ್ಬೋದು. ಜೊತೆಯಲ್ಲಿ ಆಂಜನೇಯನ ಸ್ತುತಿ ಮಾಡುವಂಥದ್ದು, ಪ್ರತಿದಿನವೂ ಕೂಡ ಹನುಮಾನ್ ಚಾಲೀಸ ಕೇಳುವಂಥದ್ದು, ಅಥವಾ ಮಂಗಳವಾರ ದಿವಸ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದನೂ ಕೂಡ ಉತ್ತಮವಾದ ಫಲಗಳನ್ನ ನೀವು ಈ ವಾರದಲ್ಲಿ ನೋಡ್ಬೋದು. ಇನ್ನು ವೃಷಭ ರಾಶಿಯವರ ಈ ವಾರದ ಫಲಗಳು ಹೇಗಿದೆ ಅಂತ ನೋಡಿದಾಗ ನೋಡಿ, ವೃಷಭ ರಾಶಿಯವರಿಗೆ ತುಂಬ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಆದರೆ ಕೆಲವೊಂದು ಬದಲಾವಣೆ ಏನು ಅಂತಂದರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರೋ ಶುಕ್ರ ಬಂದು 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅಧಿಕವಾದ ಖರ್ಚನ್ನ ಈ ವಾರದಲ್ಲಿ ನೀವು ಎದುರಿಸಬೇಕಾಗಿ ಬರುತ್ತೆ. ಅನಾರೋಗ್ಯದ ಪರಿಸ್ಥಿತಿ ಆಗಿರ್ಬೋದು, ಅಥವಾ ಯಾವುದಾದ್ರೂ ರೀತಿಯಲ್ಲಿ ನಿಮಗೆ ಖರ್ಚು ಎದುರಾಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ಮಾಡೋದ್ರಿಂದ ಆಗಿರ್ಬೋದು, ಅಥವಾ ಮನೆಗೆ ಬೇಕಾಗಿರುವಂತಹ ಕೆಲವು ಬಂಧುಗಳಾಗಿರ್ಬೋದು, ಕೆಲವು ನೆಂಟರುಗಳಾಗಿರ್ಬೋದು ಬರೋದ್ರಿಂದ, ಅಥವಾ ಟ್ರಾವೆಲ್ ಮಾಡೋದ್ರಿಂದ ಆಗಿರ್ಬೋದು ಖರ್ಚನ್ನ ನೀವು ಎದುರಿಸಬೇಕಾಗಿ ಬರುತ್ತೆ. ಯಾರೆಲ್ಲ ಔಟ್ ಆಫ್ ಕಂಟ್ರೀಸ್ಗೆ ಹೋಗಬೇಕು ಅಂದ್ಕೊಂಡಿದ್ರೆ ಅವರೆಲ್ಲರಿಗೂ ಕೂಡ ಉತ್ತಮವಾದ ಸಮಯ ಆಗಿರುತ್ತೆ. ಅಥವಾ ನೀವೇನಾದರೂ ಯಾವುದಾದ್ರೂ ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೂ ಕೂಡ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಅಥವಾ ಅಧಿಕವಾದ ಖರ್ಚುಗಳು, ಏನಾದರೂ ಬಟ್ಟೆ ತೊಗೋಬೇಕು ಅಂತ ಅನ್ನೋಂಥದ್ದು, ಕಾಸ್ಮೆಟಿಕ್ಸ್ ತೊಗೋಬೇಕು ಅಂದ್ಕೊಳ್ಳೋದು, ಇಂಥದಕ್ಕೂ ಕೂಡ ನೀವು ಖರ್ಚು ಮಾಡೋ ಸಾಧ್ಯತೆಗಳಿರುತ್ತೆ. ಯುಟ್ರಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ವಿಷಯದಲ್ಲಿ ಒಂಚೂರು ಕೇರ್ಫುಲ್ ಆಗಿದ್ರೇ ಒಳ್ಳೆಯದಾಗಿರುತ್ತೆ. ಇನ್ನು ಗುರುವಿನ ಸಂಚಾರ 2ನೇ ಮನೆಯಲ್ಲಿ ಇರೋದ್ರಿಂದ ಕಂಕಣ ಬಲ ಕೂಡಿ ಬರುವಂಥ ಟೈಮ್ ಆಗಿರುತ್ತೆ. ನೀವೇನಾದರೂ ಗಂಡು ಹೆಣ್ಣು ಹುಡುಕಾಡ್ತಿದ್ರೆ ಅದೆಲ್ಲದಕ್ಕೂ ಕೂಡ ಶುಭವಾದ ಸಮಯ. ಮನೇಲಿ ಶುಭ ಕಾರ್ಯಗಳ ಮಾಡೋದಕ್ಕೂ ಕೂಡ ಉತ್ತಮವಾದ ಸಮಯ ಆಗಿರುತ್ತೆ. ಏನು ನಿಮಗೆ ಗ್ರಹಗಳ ಒಂದು ಸ್ಥಾನಮಾನ ನೋಡಿದಾಗ 10ನೇ ಮನೇಲಿ ಸಾಕಷ್ಟು ಗ್ರಹಗಳು, 11ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳಿರೋದ್ರಿಂದ ಅಧಿಕವಾದ ಒಂದು ಲಾಭನ ಈ ವಾರದಲ್ಲಿ ನೀವು ನೋಡಬಹುದು. ಕೆಲಸಗಳಲ್ಲಿ ಅಭಿವೃದ್ಧಿ ಆಗ್ತಾ ಇರುತ್ತೆ, ಒಳ್ಳೆ ಹಣ ಬರ್ತಾ ಇರುತ್ತೆ, ಕೆಲಸ ಚೆನ್ನಾಗಿರುತ್ತೆ, ಒಳ್ಳೆ ಕೆಲಸ ಮಾಡ್ತೀರಾ. ಹಾಗಾಗಿ ಉತ್ತಮವಾದ ಫಲಗಳನ್ನು ಕೂಡ ನೋಡ್ಬೋದು. ಈ ವಾರದಲ್ಲಿ ನಿಮ್ಗೊಂದು ನೆಗೆಟಿವಿಟಿ ಅಂತಂದರೆ, ಒಂದು ನೀವು ಲೇಜಿ ಫೀಲ್ ಮಾಡೋದು, ಬೇಗ ಎದ್ದೋಗಿ ಕೆಲಸ ಮಾಡಲ್ಲ, ಯಾಕಂದರೆ ಶನಿಯ ದೃಷ್ಟಿ ಇರೋದ್ರಿಂದ, ಅಥವಾ ಕೆಲಸಗಳು ನಿಧಾನ ಆಗೋದು, ಅಥವಾ ನೀವೇ ಯಾವುದೋ ಒಂದು ಟೈಮ್ಗೆ ಒಂದು 10 ಗಂಟೆಗೆ ಬರ್ತೀನಿ ಅಂದರೆ 11 ಗಂಟೆ ತನಕ ಟೈಮ್ ಲ್ಯಾಗ್ ಮಾಡೋದು, ಈ ರೀತಿ ಫಲಗಳನ್ನ ಅನುಭವಿಸ್ಬೋದು. ಜೊತೆಗೆ ಖರ್ಚು ಜಾಸ್ತಿ ಆಗುವಂಥದ್ದು, ಎರಡೇ ನಿಮಗೆ ನೆಗೆಟಿವಿಟಿ ಅನ್ನೋದು ಈ ವಾರದಲ್ಲಿ ಇರುವಂಥದ್ದು. ಸೊ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಟ್ಕೊಂಡ್ರೆ ಖಂಡಿತವಾಗ್ಲೂ ಈ ವಾರದಲ್ಲಿ ನಿಮ್ಗೇನು ಅಂತ ನೆಗೆಟಿವ್ ಫಲಗಳು ಇರೋದಿಲ್ಲ. ಆರೋಗ್ಯದ ವಿಷಯ ಅಂತ ಬಂದಾಗ ನಾನು ಆಗಲೇ ಹೇಳಿದೆ, ಹೆಣ್ಮಕ್ಳಿಗೆ ಸ್ವಲ್ಪ ಯುಟ್ರಸ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಆರೋಗ್ಯದ ಕಡೆ ಒಂಚೂರು ಗಮನ ಕೊಟ್ಕೊಳ್ಳಿ. ಈ ವಾರ ನೀವು ಮಾಡ್ಕೋಬೇಕಾಗಿರೋ ಪರಿಹಾರ ಏನು ಅಂತಂದರೆ ನೋಡಿ, ಶುಕ್ರ ಗ್ರಹದ ಅಂದರೆ ನೀವು ಲಕ್ಷ್ಮಿ ಆರಾಧನೆ ಏನು ಮಾಡ್ತಾ ಇದ್ರಿ ಇಷ್ಟು ದಿವಸಗಳ ಕಾಲ, ಇವತ್ತಿನ ದಿವಸನೂ ಹಾಗೆ ಮಾಡಿ
ಅಂದರೆ ಪ್ರತಿ ದಿವಸ ಲಕ್ಷ್ಮಿಯ ಆರಾಧನೆ ಮಾಡ್ಕೊಳ್ಳಿ, ಅಷ್ಟೋತ್ತರ ಜಪಗಳನ್ನ ಮಾಡ್ಕೊಳ್ಳಿ. ಆದರೆ ಶುಕ್ರವಾರ ದಿವಸ ಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗಿ ಬಿಳಿಯ ಯಾವುದಾದ್ರೂ ಸಿಹಿ ಪದಾರ್ಥಗಳನ್ನ ದಾನ ಮಾಡೋದನ್ನ ಈ ವಾರದಲ್ಲಿ ನೀವು ಮಾಡಬೇಕಾಗಿ ಬರುತ್ತೆ. ಶುಕ್ರವಾರದ ದಿವಸನೇ ಹೋಗಬೇಕು. ನೀವು ಏನು ಬೇಕಾದರೂ ಮಲ್ಲಿಗೆ ಹೂವು ಕೊಡೋದಾಗಿರ್ಬೋದು, ಅಥವಾ ಬಿಳಿಯ ಸ್ವೀಟ್ಸ್ನೇನಾದರೂ ದಾನ ಮಾಡೋದಾಗಿರ್ಬೋದು, ಬಿಳಿ ವಸ್ತ್ರಗಳನ್ನ ದಾನ ಮಾಡೋದಾಗಿರ್ಬೋದು, ಅಥವಾ ಬಿಳಿ ಅವರೆಕಾಳನ್ನ ದಾನ ಮಾಡೋದಾಗಿರ್ಬೋದು. ಈ ವಾರ ಅದೊಂದು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೆಗೆಟಿವಿಟಿ ಏನು ಬರುತ್ತೆ ಅಂತ ಹೇಳಿದ್ರೆ ಅದನ್ನು ನೀವು ತಪ್ಪಿಸ್ಕೊಳ್ಬಹುದು. ಇನ್ನು ಮಿಥುನ ರಾಶಿನಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಹೇಗಿದೆ ಅಂತ ನೋಡಿದ್ರೆ ನೋಡಿ, ಮಿಥುನ ರಾಶಿನಲ್ಲಿ ಹುಟ್ಟಿರೋರಿಗೆ 9ನೇ ಮನೆ ಮತ್ತು 10ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳಿದೆ. ಈಗ ಶುಕ್ರ ಕೂಡ ನಿಮಗೆ 11ನೇ ಮನೆಗೆ ಸಂಚಾರ ಮಾಡ್ತಾ ಇದ್ದಾನೆ. ಶುಕ್ರ ನಿಮಗೆ 12ನೇ ಮನೆ ಅಧಿಪತಿ ಆಗಿರ್ಬೋದು, ಹಾಗೆ ನಿಮಗೆ 5ನೇ ಮನೆ ಅಧಿಪತಿ ಆಗಿದ್ರು ಕೂಡ ಒಳ್ಳೆ ಫಲಗಳನ್ನ ನೀವು ಶುಕ್ರನಿಂದ ನೀವು ನೋಡಬಹುದು. 11ನೇ ಮನೆಯಲ್ಲಿ ಶುಕ್ರನ ಒಂದು ಸಂಚಾರ ಇರೋದ್ರಿಂದ ಉತ್ತಮವಾದ ಫಲಗಳು, ಲಾಭಗಳು ಜಾಸ್ತಿ ಬರುವಂಥದ್ದು. ಯಾಕಂದರೆ ಕೆಲಸ ಆಲ್ರೆಡಿ ಮಾಡ್ತಿದ್ದೀರಾ, 9ನೇ ಮನೆ ಆಗಿರ್ಬೋದು, 10ನೇ ಮನೇಲಿ ಆಗಿರ್ಬೋದು, ಗ್ರಹಗಳ ಸಂಚಾರ ಇರೋದ್ರಿಂದ ಕೆಲಸ ಚೆನ್ನಾಗಿ ಮಾಡ್ತಾ ಇರ್ತೀರಾ, ಒಳ್ಳೊಳ್ಳೆ ಆಪರ್ಚುನಿಟೀಸ್ ನಿಮಗೆ ಬರ್ತಾ ಇರುತ್ತೆ. ಇವಾಗ ಲಾಭನ ನೋಡುವಂಥ ಒಂದು ಟೈಮ್ ಆಗಿರುತ್ತೆ. ಯಾವುದಾದ್ರೂ ಒಂದು ಮುಖಾಂತರವಾಗಿ ನಿಮಗೆ ಹಣಗಳು ಬರುವಂಥದ್ದು, ಆಲ್ರೆಡಿ ನೀವು ಸಂಪಾದನೆ ಮಾಡ್ತಾ ಇದ್ರೆ ಬೇರೆ ಇನ್ಯಾವುದಾದ್ರೂ ಮೂಲಗಳಿಂದ ನಿಮಗೆ ಹಣ ಬರುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ತಂದೆ ಮನೆಯಿಂದ ಹೆಲ್ಪ್ ಆಗುವಂಥದ್ದಾಗಿರ್ಬೋದು, ಅಥವಾ ನಿಮಗೆ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಆಗುವಂಥದ್ದಾಗಿರ್ಬೋದು, ಇವೆಲ್ಲನೂ ಕೂಡ ಈ ವಾರದಲ್ಲಿ ನೀವು ನೋಡ್ತೀರಾ. ಆರೋಗ್ಯದಲ್ಲಿ ಮೇಜರ್ ಪ್ರಾಬ್ಲಮ್ ಅಂದರೆ ಸ್ವಲ್ಪ ರೆಸ್ಟ್ಲೆಸ್ ಫೀಲ್ ಆಗ್ತೀರಾ, ಅಥವಾ ನಿಮಗೆ ಏನಂದರೆ ಆಲ್ರೆಡಿ ಗುರು ನಿಮಗೆ ಲಗ್ನದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಸ್ವಲ್ಪ ಏನೋ ನೋವು, ಸಂಕಟ, ಬಾಧೆಗಳನ್ನ ಈ ವಾರದಲ್ಲಿ ನೀವು ಅನುಭವಿಸ್ತೀರನ್ನೋದು ಬಿಟ್ಟರೆ ಈ ವಾರ ನಿಮಗೆ ತುಂಬ ಅತ್ಯುತ್ತಮವಾದ ಒಂದು ವಾರ ಆಗಿರುತ್ತೆ. ಪರಿಹಾರ ಏನು ಮಾಡ್ಕೋಬೇಕು ಈ ವಾರದಲ್ಲಿ ಅಂತಂದರೆ ನೋಡಿ, ಶುಕ್ರ ಗ್ರಹದ ಆರಾಧನೆ ಜಾಸ್ತಿ ಮಾಡ್ಕೋಬೇಕಂದ್ರೆ ಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗುವಂಥದ್ದು, ಪ್ರತಿದಿನ ಲಕ್ಷ್ಮಿಯ ಆರಾಧನೆ ಮಾಡುವಂಥದ್ದು, ಗುರುಗಳ ಆರಾಧನೆ ಮಾಡುವಂಥದ್ದು, ಮತ್ತು ವಿಷ್ಣುವಿನ ಆರಾಧನೆ ಮಾಡುವಂಥದ್ದು. ಸಾಧ್ಯ ಆದರೆ ಈ ವಾರದಲ್ಲಿ ನೀವು ತಿರುಪತಿ ವೆಂಕಟರಮಣನ ಒಂದು ದರ್ಶನ ಮಾಡಿಕೊಂಡು ಜೊತೆಗೆ ಲಕ್ಷ್ಮಿಯ ಕೊಲ್ಲಾಪುರ ಮಹಾಲಕ್ಷ್ಮಿಯ ದರ್ಶನ ಮಾಡಿದ್ರೆ ತುಂಬ ಉತ್ತಮವಾದ ಫಲನ ಈ ವಾರದಲ್ಲಿ ನೀವು ಖಂಡಿತವಾಗ್ಲೂ ನೋಡ್ಬೋದು. ಇನ್ನು ಕಟಕ ರಾಶಿಯವರ ಈ ವಾರದ ಫಲಗಳನ್ನ ನೋಡೋಣ. ಕಟಕ ರಾಶಿಯವರಿಗೆ ನೋಡಿ, ಆಲ್ರೆಡಿ ಖರ್ಚನ್ನ ಎದುರಿಸ್ತಾ ಇರ್ತೀರ. ಯಾಕಂದರೆ ಗುರು ನಿಮಗೆ 12ನೇ ಮನೇಲಿ ಇರೋದ್ರಿಂದ ಅಧಿಕವಾದ ಖರ್ಚು, ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳಾಗೋದು, ನಿದ್ದೆನಲ್ಲಿ ಪ್ರಾಬ್ಲಮ್ ಆಗೋದು ಕೂಡ ಎದುರಿಸ್ತಾ ಇರ್ತೀರ. ಆದರೆ ಈ ವಾರ ನಿಮಗೆ ಒಂದು ಶುಭ ಫಲ ಏನು ಅಂತಂದರೆ, ನಿಮ್ಮ 11ನೇ ಮನೆಯ ಅಧಿಪತಿ ಆಗಿರುವಂತಹ ಶುಕ್ರ ಗ್ರಹ ನಿಮಗೆ 10ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ವ್ಯಾಪಾರದಲ್ಲಿ ಒಂಚೂರು ಅಭಿವೃದ್ಧಿ ನೋಡುವಂಥದ್ದು. ಅದರಲ್ಲೂ ಯಾರೆಲ್ಲನೂ ಕಾಸ್ಮೆಟಿಕ್ ಫೀಲ್ಡಲ್ಲಿರೋದು, ಕಾಸ್ಮೆಟಿಕ್ ವಸ್ತುಗಳನ್ನ ಮಾರುವಂಥದ್ದು, ಅಥವಾ ಬ್ಯೂಟಿಷಿಯನ್ ಕೋರ್ಸ್ಗಳು ಮಾಡ್ಕೊಂಡಿರೋರು, ಮೇಕಪ್ ಆರ್ಟಿಸ್ಟ್ಗಳಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಒಂದು ಉತ್ತಮವಾದ ಸಮಯ ಆಗಿರುತ್ತೆ. ಒಳ್ಳೆಯ ಫಲಗಳನ್ನ ನೋಡುವಂಥ ಸಮಯ ಆಗಿರುತ್ತೆ. ಇನ್ನು ನೋಡಿ, ನಿಮಗೆ ಸಾಕಷ್ಟು ಗ್ರಹಗಳು 8ನೇ ಮನೆ ಮತ್ತು 9ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಅದೃಷ್ಟಗಳು ನಿಮಗೆ ಒಲಿದು ಬರುತ್ತೆ, ಕೆಲಸ ಮಾಡೋದಕ್ಕೆ ಒಳ್ಳೊಳ್ಳೆ ಅವಕಾಶಗಳು ಬರುತ್ತೆ. ಆದರೆ ಆರೋಗ್ಯದಲ್ಲೂ ಕೂಡ ಕೆಲವು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಕಳೆದ ವಾರ ಹೇಳ್ದಂಗೆ ಈ ವಾರನೂ ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಮಾಡ್ಕೊಳ್ಳಿ, ಮತ್ತು ಸ್ವಲ್ಪ ಆತುರದ ನಿರ್ಧಾರಗಳನ್ನ ತೊಗೊಳಕ್ಕೆ ಹೋಗಬೇಡಿ. ರಕ್ತದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಆಹಾರ ಕ್ರಮನ ಉತ್ತಮ ರೀತಿಯಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಸಾಕಷ್ಟು ನೀರು ಕುಡಿಯುವಂಥದ್ದು, ಇದು ವ್ಯಾಯಾಮ ಮಾಡೋದು, ಮೆಡಿಟೇಷನ್ ಮಾಡೋದು ಮಾಡ್ಕೊಳ್ಳೋದ್ರಿಂದ ಏನು ನಿಮಗೆ 8ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳಿದ್ದು ಅದರಿಂದ ನಿಮಗೆ ಅನಾರೋಗ್ಯ ಪರಿಸ್ಥಿತಿ ಬರುತ್ತೆ, ಅದನ್ನು ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬಹುದು. ಅದೇ ರೀತಿಯಲ್ಲಿ ಈ ವಾರದಲ್ಲಿ ನಿಮಗೆ ಅನಿರೀಕ್ಷಿತ ಘಟನೆಗಳು ಕೆಲವು ನಡೆಯುವಂಥದ್ದು, ಅಧಿಕವಾದ ಹಣ ಬರುವಂಥದ್ದು, ಲಾಸ್ ಆಗುವಂಥದ್ದು, ಈ ಘಟನೆಗಳನ್ನು ಕೂಡ ನೀವು ಎದುರಿಸಬೇಕಾಗಿ ಬರುತ್ತೆ. ಹಾಗಾಗಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ಈ ವಾರ ಮಾಡೋದನ್ನು ನೀವು ತಪ್ಪಿಸೋದೇ ಉತ್ತಮ ಅಂತ ಹೇಳ್ಬೋದು. ಇನ್ನು ಮಾತಿನಲ್ಲಿ ಸ್ವಲ್ಪ ಗಮನ ಇರಬೇಕಾಗಿ ಬರುತ್ತೆ. ನೀವೇನೋ ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡೋಕ್ಕೆ ಹೋದ್ರೂ ಕೂಡ ಅದು ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಿಮ್ಗೇನಾದರೂ ಡಿಸಿಷನ್ ಏನಾದರೂ ಕೇಳೋಕ್ಕೆ ಬರ್ತಾರೆ ಅಂದಾಗ ಈ ವಾರ ನೀವು ಮೌನವಾಗಿರೋದೇ ಉತ್ತಮ ಅಂತ ಹೇಳ್ಬೋದು. ಸ್ವಲ್ಪ ದೂರದಲ್ಲಿ ಟ್ರಾವೆಲ್ ಮಾಡುವಂಥದ್ದು, ಅದರಲ್ಲೂ ಸ್ಪಿರಿಚುವಲ್ ಟ್ರಾವೆಲ್ ಮಾಡುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನ್ಗೆ ಸ್ವಲ್ಪ ಸಾಕಷ್ಟು ಎಫರ್ಟ್ ಹಾಕಿ ಓದಬೇಕಾಗಿ ಬರುತ್ತೆ. ಯಾಕಂದರೆ ಗುರುವಿನ ಸಂಚಾರ ನಿಮಗೆ 12ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಮಕ್ಕಳು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಓದಬೇಕಾಗಿ ಬರುತ್ತೆ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಈ ವಾರದಲ್ಲಿ ಅಂತಂದರೆ ನೋಡಿ, ಪ್ರತಿ ಗುರುವಾರ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಹಳದಿ ಬಣ್ಣದ ಸಿಹಿನ ದಾನ ಮಾಡೋದಾಗಿರ್ಬೋದು, ಅಥವಾ ಹಳದಿ ವಸ್ತ್ರಗಳನ್ನ ದಾನ ಮಾಡೋದಾಗಿರ್ಬೋದು ಮಾಡಬೇಕಾಗತ್ತೆ. ಜೊತೆಗೆ ಈಶ್ವರನ ಧ್ಯಾನ ಮಾಡುವಂಥದ್ದು, ಪ್ರತಿ ಸೋಮವಾರದ ದಿವಸ ಜಲಾಭಿಷೇಕ ಕೊಟ್ಟು ನೀವು ಅಭಿಷೇಕನ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಆಗ್ತಿರೋ ಕೆಲವು ನೆಗೆಟಿವಿಟಿಯಿಂದ ನೀವು ಈಚೆ ಬರ್ಬೋದು. ಇನ್ನು ಸಿಂಹರಾಶಿನಲ್ಲಿ ಹುಟ್ಟಿರೋರ ಫಲ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಸಿಂಹರಾಶಿಯವರಿಗೆ ಲಗ್ನದಲ್ಲೇ ಕೇತು ಇದ್ದಾನೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋದು, ಏನಾದರೂ ಏಟುಗಳು ಮಾಡ್ಕೊಳ್ಳೋದು, ಮೂಳೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಮಾಡ್ಕೊಳ್ಳೋದು. ಆದರೆ ಸ್ಪಿರಿಚುವಲ್ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ಮೆಡಿಟೇಷನ್ ಮಾಡಬೇಕು, ಧ್ಯಾನ ಮಾಡಬೇಕು, ಅಥವಾ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಆಗೋದು, ಸ್ಪಿರಿಚುವಲ್ ಟ್ರಾವೆಲ್ ಮಾಡೋದು, ಇದನ್ನು ಕೂಡ ಮಾಡ್ಕೊತೀರಾ. ಜೊತೆಗೆ ಗುರುವಿನ ಅನುಗ್ರಹ ಚೆನ್ನಾಗಿದೆ. ಯಾಕಂದರೆ 11ರಲ್ಲಿ ಗುರು ಇರೋದ್ರಿಂದ ನಿಮಗೆ ಒಂದು ಲಾಭ ಸ್ಥಾನದಲ್ಲಿ ಗುರು ಕುತ್ಕೊಂಡಿರೋದ್ರಿಂದ ಒಳ್ಳೆ ಲಾಭನ ನೋಡ್ಬೋದು.
ಇದ್ರ ಜೊತೆಗೆ ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕಂಕಣ ಬಲ ಕೂಡಿ ಬರೋ ಟೈಮ್ ಆಗಿರುತ್ತೆ. ಈ ಸಮಯನ ನೀವು ಉಪಯೋಗ ಮಾಡಿಕೊಂಡು ಈ ಟೈಮಲ್ಲಿ ಗಂಡು ಹೆಣ್ಣು ಹುಡುಕಾಟ ಮಾಡೋದನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಶುಭ ಕಾರ್ಯಗಳನ್ನ ನಿಮ್ಮ ಮನೆಯಲ್ಲಿ ಮಾಡಬಹುದು. ಅದೇ ರೀತಿ ನಿಮಗೆ 7ನೇ ಮನೆಯಲ್ಲಿ ಮತ್ತು 8ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳಿರೋದ್ರಿಂದ ದಂಪತಿಗಳ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದರೆ ಗುರುವಿನ ದೃಷ್ಟಿ ಇರೋದ್ರಿಂದ ಏನೇ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅದು ಆಗಿಂದಾಗಲೇ ಸರಿ ಹೋಗುತ್ತೆ. ಅದೇ ರೀತಿಯಲ್ಲಿ 8ನೇ ಮನೆಯಲ್ಲಿ ಗ್ರಹಗಳಿರೋದ್ರಿಂದ ಆರೋಗ್ಯದಲ್ಲಿ ಸಮಸ್ಯೆಗಳು ಬರೋದು, ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ನಿಮಗೆ ನೋಡಿ ನಿಮ್ಮ ಲಗ್ನಾಧಿಪತಿ ಆಗಿರುವಂತಹ ಸೂರ್ಯನೇ ನಿಮಗೆ 8ನೇ ಮನೇಲಿ ಕೂತಿರೋದ್ರಿಂದ ಕೆಲವು ಕೆಲಸಗಳಲ್ಲಿ ಹಿನ್ನಡೆಗಳಾಗುವಂಥದ್ದು ಅಥವಾ ಅನಿರೀಕ್ಷಿತ ಘಟನೆಗಳು ನಡೆಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅಂದರೆ ಹಣ ಜಾಸ್ತಿ ಬರುವಂಥದ್ದು, ಕಳ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯಾದ ಒಂದು ವಿಟ್ನೆಸ್ ಹಾಕೋದಾಗಿರ್ಬೋದು, ಇನ್ನೊಬ್ಬರು ವಿಚಾರಕ್ಕೆ ತಲೆ ಹಾಕೋದಾಗಿರ್ಬೋದು, ಈ ಕೆಲಸಗಳನ್ನ ಮಾಡದೇ ಇರೋದೇ ತುಂಬ ಉತ್ತಮ ಫಲಗಳನ್ನ ನೀವು ನೋಡಬಹುದು. ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ನಾನು ಹೇಳಿದೆ, ಆರೋಗ್ಯದಲ್ಲಿ ಏರುಪೇರುಗಳಾಗುತ್ತೆ 8ನೇ ಮನೆಯ ಗ್ರಹಗಳ ಒಂದು ಸ್ಥಾನಮಾನದಿಂದ. ಮತ್ತು ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದು ಏನಾದರೂ ಕೆಲಸಗಳಾಗುತ್ತಾ ಅಂತ ನೋಡೋಕೆ ಬಂದರೆ ಅದರಲ್ಲೂ ಸ್ವಲ್ಪ ಕುಂಠಿತಗಳಾಗೋ ಸಾಧ್ಯತೆಗಳಿರುತ್ತೆ. ಅದರಲ್ಲೂ ಎಸ್ಪೆಷಲಿ ನೋಡಿ, ಸಿಂಹ ಲಗ್ನ ಅಥವಾ ಸಿಂಹ ರಾಶಿನಲ್ಲಿ ಸಾಕಷ್ಟು ಜನ ಗೌರ್ಮೆಂಟ್ ಉದ್ಯೋಗಿಗಳು ಅಥವಾ ರಾಜಕೀಯದವರೇ ಇರ್ತಾರೆ. ಸೊ ಅವರಿಗೆಲ್ಲ ಏನಾಗುತ್ತೆ ಅಂತಂದರೆ ಸ್ವಲ್ಪ ಗೌರ್ಮೆಂಟಿಂದ ತೊಂದರೆಗಳಾಗುವಂಥದ್ದು ಅಥವಾ ಯಾರ ಜೊತೆಲಾದರೂ ಏನಾದರೂ ಮಾತಾಡಿ ಸಮಸ್ಯೆಗಳಿಗೆ ಗುರಿಯಾಗೋ ಸಾಧ್ಯತೆಗಳು ಇರುತ್ತೆ. ಸೊ ಕೇರ್ಫುಲ್ಲಾಗಿರೋದು ತುಂಬ ಒಳ್ಳೆಯದಾಗತ್ತೆ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಈ ವಾರದಲ್ಲಿ ಅಂತಂದರೆ, ಸೂರ್ಯನಿಗೆ ಅರ್ಘ್ಯ ಕೊಡೋದು ಅಥವಾ ಸೂರ್ಯನಿಗೆ ಸೂರ್ಯ ನಮಸ್ಕಾರ ಹಾಕ್ಕೊಳ್ಳುವಂಥದ್ದು, ಆದಿತ್ಯ ಹೃದಯ ಪಾರಾಯಣ ಮಾಡುವಂಥದ್ದು, ಇದನ್ನು ಮಾಡ್ಕೊಳ್ಳೋದ್ರಿಂದ ಉತ್ತಮವಾದ ಫಲಗಳನ್ನ ಖಂಡಿತವಾಗ್ಲೂ ನೀವು ನೋಡ್ಬೋದು. ಹಾಗೆ 9ನೇ ಮನೇಲಿ ಶುಕ್ರ ಗ್ರಹ ಕೂಡ ಇರೋದ್ರಿಂದ ಲಕ್ಷ್ಮೀ ದೇವಿಯ ಆರಾಧನೆ ಚೆನ್ನಾಗಿ ಮಾಡ್ಕೊಳ್ಳಿ. ಯಾಕಂದರೆ ಭಾಗ್ಯಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ಒಳ್ಳೆ ಅದೃಷ್ಟ ಭಾಗ್ಯಗಳನ್ನೂ ಕೂಡ ತೊಗೊಂಬಂದು ಕೊಡ್ತಾನೆ. ಸೊ ಹಾಗಾಗಿ ಲಕ್ಷ್ಮೀ ದೇವಿಯ ಆರಾಧನೆ ಮಾಡ್ಕೊಳ್ಳೋದು ಕೂಡ ಉತ್ತಮ ಫಲನ ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿನಲ್ಲಿ ಹುಟ್ಟಿರೋರಿಗೆ ಈ ವಾರ ಫಲ ಹೇಗಿರುತ್ತೆ ಅಂತ ಅಂದ್ಕೊಂಡ್ರೆ ನೋಡಿ, ನಿಮಗೆ 7ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳು, 8ನೇ ಮನೆಯಲ್ಲಿ ಶುಕ್ರನ ಒಂದು ಸಂಚಾರ ಇದೆ. ಹಾಗೆ 6ನೇ ಮನೆಯಲ್ಲೂ ಸಾಕಷ್ಟು ಗ್ರಹಗಳ ಒಂದು ಸಂಚಾರ ಇದೆ. ಗುರು ನಿಮಗೆ 10ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ವ್ಯಾಪಾರದಲ್ಲಿ ಒಂಚೂರು ಅಭಿವೃದ್ಧಿ ಆದರೂ ಕೂಡ ಸ್ವಲ್ಪ ಶ್ರಮ ಜಾಸ್ತಿ ಹಾಕಬೇಕಾಗುತ್ತೆ. ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಉತ್ತಮವಾದ ಫಲಗಳನ್ನ ಖಂಡಿತವಾಗ್ಲೂ ನೋಡ್ಕೋಬಹುದು. ಆದರೆ 12ರಲ್ಲಿ ಕೇತು ಸಂಚಾರ ಇರೋದ್ರಿಂದ ನಿದ್ದೆನಲ್ಲಿ ಸ್ವಲ್ಪ ಸಮಸ್ಯೆ ಆಗೋದು, ನಿದ್ದೆ ಬರದೇ ಇರೋವಂಥದ್ದು. ನೀವೇನಾದರೂ ಸ್ಪಿರಿಚುವಲ್ ಟ್ರಾವೆಲ್ ಮಾಡ್ತಾಯಿದ್ದೀರಂದ್ರೆ ಅದೆಲ್ಲದಕ್ಕೂ ಕೂಡ ಉತ್ತಮವಾದ ಸಮಯ ಆಗಿರುತ್ತೆ. ಆದರೂ ಕೂಡ ಅನಾರೋಗ್ಯ ಪರಿಸ್ಥಿತಿಗಳು ಅಥವಾ ಏನೋ ಒಂದು ಆಲೋಚನೆ ಮಾಡುವಂಥದ್ದು, ಬೇಗ ನಿದ್ದೆ ಬರದೇ ಇರೋವಂಥದ್ದು, ಇದರಿಂದನೇ ಸ್ವಲ್ಪ ಜಿಗುಪ್ಸೆ ಬರುವಂಥದ್ದು, ನಿದ್ದೆ ಕೆಲಸನೇ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋದು, ಅಥವಾ ಏನೋ ಒಂಥರ ಬೇಜವಾಬ್ದಾರಿತನ ಮೈಗೂಡಿಸ್ಕೊಳ್ಳುವಂಥದ್ದು ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ನೋಡಿ, ನಿಮಗೆ 6ನೇ ಮನೆಯಲ್ಲಿ ಗ್ರಹಗಳ ಒಂದು ಸಂಚಾರ ಇರೋದ್ರಿಂದ ನೀವೇನಾದರೂ ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡಿದರೆ ಲೋನ್ಗಳಾಗುವಂಥದ್ದು, ಸಾಲ ಮಾಡ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ, ಬಟ್ ನಿಮ್ಗೆ ಅವಕಾಶಗಳಿರುತ್ತೆ. ಆದರೆ ಸಾಲ ಉಲ್ಬಣ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಕೋರ್ಟಲ್ಲಿ ಕೇಸ್ಗಳಿದ್ದರೆ ಕೇಸಲ್ಲಿ ವಿನ್ ಆಗುವಂಥದ್ದು, ಇದು ಕೂಡ ನಿಮಗೆ ಈ ವಾರದಲ್ಲಿ ನಡೆಯುತ್ತೆ. ಜೊತೆಗೆ ಶುಕ್ರ ನಿಮಗೆ 8ನೇ ಮನೇಲಿ ಇರೋದ್ರಿಂದ ಹೆಣ್ಮಕ್ಳಿಗೆ ಯುಟ್ರಸಲ್ಲಿ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀವು ಆರೋಗ್ಯದ ಕಡೆ ಗಮನ ಕೊಡಬೇಕಾಗಿ ಬರುತ್ತೆ. ಉತ್ತಮವಾದ ಆಹಾರ ತಗೊಳ್ಳುವಂಥದ್ದು, ಮೆಡಿಟೇಷನ್ ಮಾಡೋದು, ವ್ಯಾಯಾಮ ಮಾಡೋದು, ಬರುವಂಥ ಕೆಲವು ಸಮಸ್ಯೆಗಳಿಂದ ಖಂಡಿತವಾಗ್ಲೂ ನೀವು ದೂರ ಹೋಗ್ಬೋದು. ಇನ್ನು ಮನೆಯ ವಾತಾವರಣ ಅಂತ ನೋಡೋಕೆ ಬಂದಾಗ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಾ ಇರುತ್ತೆ. ಯಾವುದು ಮೇಜರಾಗಿ ಆಗದಿರ ಅದು ಅಲ್ಲಿಂದ ಅಲ್ಲಿಗೆ ಸರಿ ಹೋಗ್ತಾ ಇರುತ್ತೆ. ಯಾಕೆಂತಂದರೆ ಗುರುವಿನ ದೃಷ್ಟಿ ಕೂಡ ನಿಮಗೆ 2ನೇ ಮನೆ ಮೇಲೆ ಇರೋದ್ರಿಂದ, 2ನೇ ಮನೆಯೂ ಕೂಡ ನಿಮಗೆ ಕುಟುಂಬ ಸ್ಥಾನ ಆಗಿರೋದ್ರಿಂದ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದು ಅಲ್ಲಿಂದಲ್ಲೇ ಸರಿ ಹೋಗ್ತಾ ಇರುತ್ತೆ. ಇನ್ನು ಪರಿಹಾರ ಏನು ಮಾಡ್ಕೊಬೇಕು ಅಂತಂದರೆ ನೋಡಿ, ನೀವು ಲಕ್ಷ್ಮಿಯ ಆರಾಧನೆ ಜಾಸ್ತಿ ಮಾಡೋದು, ಅಥವಾ ಶುಕ್ರವಾರದ ದಿವಸ ಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗಿ ಬಿಳಿ ಬಣ್ಣದ ವಸ್ತ್ರಗಳನ್ನ ಆಗಿರ್ಬೋದು ಅಥವಾ ಸಿಹಿನ ಆಗಿರ್ಬೋದು, ಹೂವನ್ನ ಆಗಿರ್ಬೋದು ದಾನ ಮಾಡೋದ್ರಿಂದನೂ ಕೂಡ ನಿಮ್ಗಾಗೋ ನೆಗೆಟಿವಿಟಿಯಿಂದ ನೀವು ಈಚೆ ಬರ್ಬೋದು. 2ನೇದು ನಿಮಗೆ ವಿಷ್ಣುವಿನ ಆರಾಧನೆ ಜಾಸ್ತಿ ಮಾಡುವಂಥದ್ದು, ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ವಿಷ್ಣು ಸಹಸ್ರನಾಮ ಕೇಳುವಂಥದ್ದು, ಇದನ್ನು ಮಾಡ್ಕೊಳ್ಳೋದ್ರಿಂದನೂ ನಿಮಗೇನು ಈ ವಾರದಲ್ಲಿ ಕೆಲವು ನೆಗೆಟಿವಿಟಿ ಹೇಳಿದ್ದೀನಿ ಅದರಿಂದ ನೀವು ಈಚೆ ಬರ್ಬೋದು. ಇನ್ನು ತುಲಾ ರಾಶಿಯವರ ಒಂದು ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ತುಲಾ ರಾಶಿಯವರಿಗೆ ನಿಮ್ಮ ರಾಶಾಧಿಪತಿ ಶುಕ್ರ 7ನೇ ಮನೆಯಿಂದ ಲಗ್ನನೇ ನೋಡ್ತಾ ಇದ್ದಾನೆ. ತುಂಬ ಉತ್ತಮವಾದ ಸಮಯ ಆಗಿರುತ್ತೆ. ಆಲ್ರೆಡಿ ನಿಮಗೆ ಟೈಮ್ ತುಂಬ ಚೆನ್ನಾಗಿತ್ತು, ಯಾಕಂದರೆ ಗ್ರಹಗಳ ಅಲೈನ್ಮೆಂಟ್ ಆ ರೀತಿ ಇತ್ತು. ಜೊತೆಗೆ ನಿಮ್ಮ ರಾಶಾಧಿಪತಿನೇ ನಿಮ್ಮ ರಾಶಿನ ನೋಡ್ತಾ ಇರೋದ್ರಿಂದ ಉತ್ತಮವಾದ ಫಲಗಳನ್ನ ನೀವು ನೋಡ್ಬೋದು. ಸೊ ಮನೆಯಲ್ಲಿ ವಾತಾವರಣ ಚೆನ್ನಾಗಿರುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಡೇಜ್ ಜಾಸ್ತಿ ಆಗುವಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳನ್ನ ಮಾಡುವಂಥದ್ದು, ಮತ್ತು ಮಕ್ಕಳು ಎಜುಕೇಷನಲ್ಲಿ ಬಹಳಷ್ಟು ಮುಂದಿರುವಂಥದ್ದು, ಕೆಲಸದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಉತ್ತಮವಾದ ಫಲಗಳನ್ನ ನೋಡುವಂಥದ್ದು, ಜೊತೆಗೆ ನಿಮಗೆ ಬ್ಯಾಂಕಲ್ಲಿ ಲೋನ್ಗಳು ಅಪ್ಲೈ ಮಾಡಿದರೆ ಲೋನ್ಗಳಾಗುವಂಥದ್ದು, ಸಾಲ ತೀರಿಸೋದಕ್ಕೂ ಅವಕಾಶಗಳು ಬರುವಂಥದ್ದು. ಹಾಗೆ ಆದರೆ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಮಕ್ಕಳ ಆರೋಗ್ಯನ ನೋಡ್ಕೊಬೇಕಾಗತ್ತೆ. ನಿಮ್ಮ ಆರೋಗ್ಯದಲ್ಲೂ ಕೂಡ ಕೆಲವು ಸಮಸ್ಯೆಗಳನ್ನ ನೀವು ಎದುರಿಸ್ಬೇಕಾಗಿ ಬರುತ್ತೆ.
ಅಂದರೆ ಕೆಲವೊಂದು ರಕ್ತಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು, ಹೆಡ್ಡೇಕ್ ಬರುವಂಥದ್ದಾಗಿರ್ಬೋದು, ರೆಸ್ಟ್ಲೆಸ್ ಫೀಲ್ ಆಗುವಂಥದ್ದಾಗಿರ್ಬೋದು, ಈ ಸಮಸ್ಯೆಗಳನ್ನೂ ಕೂಡ ನೀವು ಎದುರಿಸ್ಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಆರೋಗ್ಯದ ಕಡೆನೂ ಸ್ವಲ್ಪ ಗಮನ ಕೊಡೋದು ತುಂಬ ಒಳ್ಳೆಯದು. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ, ಲಕ್ಷ್ಮಿಯ ಆರಾಧನೆ ಜಾಸ್ತಿ ಮಾಡುವಂಥದ್ದು. ಪ್ರತಿ ಶುಕ್ರವಾರ ದಿವಸ ಲಕ್ಷ್ಮಿಗೆ ಮಲ್ಲಿಗೆ ಹೂವನ್ನ ಅರ್ಪಿಸೋದಾಗಿರ್ಬೋದು, ಅಥವಾ ಲಕ್ಷ್ಮಿ ಅಷ್ಟೋತ್ರಗಳನ್ನ ಹೇಳ್ಕೊಳ್ಳೋವಂಥದ್ದಾಗಿರ್ಬೋದು. ಇದನ್ನು ಮಾಡ್ಕೊಳ್ಳೋದ್ರಿಂದ ಉತ್ತಮವಾದ ಫಲನ ನೀವು ಈ ವಾರದಲ್ಲಿ ನೋಡ್ಬೋದು. ಇನ್ನು ವೃಶ್ಚಿಕ ರಾಶಿಯವರು ಅವರ ಫಲಗಳು ಹೇಗಿರುತ್ತೆ ಈ ವಾರದಲ್ಲಿ ಅಂತ ನೋಡಿದ್ರೆ, ನೋಡಿ ನಿಮಗೆ ವೃಶ್ಚಿಕ ರಾಶಿಯವರಿಗೆ 5ನೇ ಮನೇಲಾಗಿರ್ಬೋದು ಮತ್ತು 4ನೇ ಮನೇಲಾಗಿರ್ಬೋದು ಸಾಕಷ್ಟು ಗ್ರಹಗಳ ಒಂದು ಸಂಚಾರ ಇದೆ. 8ರಲ್ಲಿ ಗುರುವಿನ ಸಂಚಾರ ಇದೆ. ಶುಕ್ರನು ಕೂಡ ನಿಮಗೆ 6ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ನಿಮ್ಮ ದಂಪತಿಗಳ ಮಧ್ಯದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಬರೋದಾಗಿರ್ಬೋದು, ಅಥವಾ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಯಾವ ರೀತಿಯಲ್ಲಿ ಅಂತಂದರೆ, ಗಂಡ ಆಗಿದ್ದರೆ ಹೆಂಡತಿ ಆರೋಗ್ಯದಲ್ಲಿ, ಹೆಂಡತಿ ಆಗಿದ್ದರೆ ಗಂಡನ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳಾಗೋ ಸಾಧ್ಯತೆಗಳಿರುತ್ತೆ. ಸೊ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಹಾಗೆ ಶುಗರ್ ಏನಾದರೂ ಇತ್ತು ಅಂದರೆ ಮತ್ತೆ ಜಾಸ್ತಿ ಆಗುವಂಥದ್ದು ಅಥವಾ ಬರೋ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಆದರೆ 5ನೇ ಮನೇಲಿ ಸಾಕಷ್ಟು ಗ್ರಹಗಳಿರೋದ್ರಿಂದ, ಅದರಲ್ಲೂ ಸೂರ್ಯ ಮತ್ತು ಶನಿ ಮತ್ತು 2 ಗ್ರಹಗಳು ಇರೋದ್ರಿಂದ, ಸೂರ್ಯನಿಂದ ನಿಮಗೆ ಏನಾದರೂ ಗೌರ್ಮೆಂಟ್ ರಿಲೇಟೆಡ್ ವರ್ಕ್ಗಳಾಗಬೇಕು ಅಂತಂದರೆ ಆ ಕೆಲಸಗಳೆಲ್ಲನೂ ಕೂಡ ನಿಮಗೆ ಆಗೋ ಅನುಕೂಲಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ಟೈಮಲ್ಲಿ ನಿಮಗೆ ತುಂಬ ಸ್ಟಕ್ ಆಗಿತ್ತು ಕೆಲಸಗಳು, ತುಂಬ ದಿವಸದಿಂದ ಓಡಾಡ್ತಾನೆ ಇದ್ದೀವಿ, ಯಾವುದಾದ್ರು ಆಫೀಸ್ಗಳು ಸಿಗ್ತಾ ಇಲ್ಲ ಅಥವಾ ಕೆಲಸಗಳಾಗ್ತಿಲ್ಲ ಅನ್ನೋರಿಗೆ ಒಂದು ಒಳ್ಳೆ ಟೈಮ್ ಆಗಿರುತ್ತೆ. ಈ ಟೈಮ್ನ ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಅಂತ ಬಂದಾಗ ನೋಡಿ, ಮಕ್ಕಳ ಆರೋಗ್ಯದಲ್ಲಿ ಕೆಲವು ವ್ಯತ್ಯಾಸಗಳು ಬರೋ ಚಾನ್ಸಸ್ ಇರುತ್ತೆ. ಬೇಗ ವಾಸಿ ಆಗದೆ ಇರೋಂಥದ್ದು ಏನಾದ್ರು ಸಮಸ್ಯೆ ಬಂದರೆ, ಕೋಲ್ಡ್ ಆಗಿರ್ಬೋದು ಅಥವಾ ಬಿದ್ದೇನಾದ್ರು ಏಟ್ ಮಾಡ್ಕೊಂಡಿರ್ತಾರೆ, ಬೇಗ ರಿಕವರ್ ಆಗಲ್ಲ, ಈ ರೀತಿ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಹಾಗಾಗಿ ಮಕ್ಕಳ ಆರೋಗ್ಯದ ಕಡೆ ಒಂಚೂರು ಗಮನ ಕೊಡಿ. ಇನ್ನು ತಾಯಿ ಆರೋಗ್ಯದಲ್ಲೂ ಸ್ವಲ್ಪ ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಆದರೆ ಭೂಮಿಗೆ ಸಂಬಂಧಪಟ್ಟಿದ್ದು ಏನಾದರೂ ವ್ಯವಹಾರಗಳು ಮಾಡ್ತೀರಾ, ಅದರಲ್ಲಿ ನಿಮಗೆ ಯಶಸ್ಸು ಸಿಗುವಂಥದ್ದು. ಭೂಮಿ ತೊಗೊಳ್ಳೋದಾಗಿರ್ಬೋದು, ಕೊಡೋದಾಗಿರ್ಬೋದು, ಅಥವಾ ಒಂದು ವ್ಯಾಪಾರ ಮಾಡ್ತಾ ಇದ್ದರೆ ಅದರಲ್ಲಿ ನಿಮಗೆ ಒಳ್ಳೆ ಲಾಭಗಳನ್ನ ಬರುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಆದರೆ ಈ ವಾರದಲ್ಲಿ ನೀವು ಸ್ವಲ್ಪ ಸ್ಪಿರಿಚುವಲ್ ಟ್ರಾವೆಲ್ ಮಾಡೋದು, ಅದನ್ನು ದೇವಸ್ಥಾನಗಳಿಗೆ ಹೋಗಬೇಕು ಅಂದ್ಕೊಳ್ಳೋದು, ಅಥವಾ ಯಾವ್ದಾದ್ರು ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗುವಂಥದ್ದು, ಇದೆಲ್ಲನೂ ಕೂಡ ಈ ವಾರದಲ್ಲಿ ನಿಮಗೆ ನಡೆಯುತ್ತೆ. ಇನ್ನು ಈ ವಾರದಲ್ಲಿ ನೀವು ಮಾಡ್ಕೊಬೇಕಾಗಿರೋ ಪರಿಹಾರ ಏನು ಅಂತಂದರೆ, ನೋಡಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಜಾಸ್ತಿ ಮಾಡುವಂಥದ್ದು, ಜೊತೆಗೆ ಲಕ್ಷ್ಮಿಯ ಆರಾಧನೆಯೂ ಕೂಡ ಮಾಡ್ಕೊಳ್ಳಿ. ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗಿ ಬಿಳಿ ಬಣ್ಣದ ಹೂವು ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು, ಅದನ್ನು ದಾನ ಮಾಡೋದ್ರಿಂದನೂ ಕೂಡ ಏನೇ ನೆಗೆಟಿವಿಟಿ ಬಂದರೂ ಅದರಿಂದ ನೀವು ಪಾರಾಗ್ಬೋದು. ಇನ್ನು ಧನಸ್ಸು ರಾಶಿನಲ್ಲಿ ಹುಟ್ಟಿರೋರಿಗೆ ಈ ವಾರದ ಫಲಗಳು ಹೇಗಿದೆ ಅಂತ ನೋಡಿದ್ರೆ, ನೋಡಿ ಧನಸ್ಸು ರಾಶಿನಲ್ಲಿರೋರಿಗೆ ನಿಮ್ಮ 11ನೇ ಮನೆ ಅಧಿಪತಿಯಾಗಿರುವಂತಹ ಶುಕ್ರ ಗ್ರಹ ನಿಮ್ಮ 5ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಉತ್ತಮವಾದ ಫಲಗಳನ್ನ ನೀವು ನೋಡ್ಬೋದು. ಒಳ್ಳೆ ಲಾಭ ಬರೋದಾಗಿರ್ಬೋದು, ಅಥವಾ ಮಕ್ಕಳು ಯಾವುದಾದ್ರೂ ಒಂದು ಪ್ರೋಗ್ರಾಮ್ಗಳಲ್ಲಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ಹೆಸರುಗಳನ್ನ ತೊಗೊಂಡು ಬರೋದಾಗಿರ್ಬೋದು, ಅಥವಾ ನೀವೇನಾದರೂ ಒಳ್ಳೊಳ್ಳೆ ಕಾಸ್ಮೆಟಿಕ್ ಬಿಸ್ನೆಸ್ ಮಾಡೋದಾಗಿರ್ಬೋದು, ಅಥವಾ ಬ್ಯೂಟಿಷಿಯನ್ ಆಗಿರ್ಬೋದು, ಅಥವಾ ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು, ಅದರಲ್ಲಿ ಒಂದು ಉತ್ತಮವಾದ ಫಲಗಳನ್ನ ನೀವು ಈ ವಾರದಲ್ಲಿ ನೋಡ್ಬೋದು. ಜೊತೆಗೆ ನಿಮಗೆ ಸಾಕಷ್ಟು ಗ್ರಹಗಳು 3 ಮತ್ತು 4ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಮಾತಿನ ಮೇಲೆ ಸ್ವಲ್ಪ ಹಿಡ್ತಾ ಇರಬೇಕಾಗಿ ಬರುತ್ತೆ. ನೀವೇಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿದ್ದರೆ ಒಳ್ಳೆ ಫೇಮಸ್ನ ನೀವು ಈ ವಾರದಲ್ಲಿ ನೀವು ನೋಡಬಹುದು. ಆದರೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಚಾನ್ಸಸ್ ಇರುತ್ತೆ. ಅದೇನೇ ಆದರೂ ಭೂಮಿಗೆ ಸಂಬಂಧಪಟ್ಟಿರೋ ಸಮಸ್ಯೆನೇ ಏನಾದರೂ ಇತ್ತು ಅಂದರೆ ಅದರಲ್ಲಿ ಪರಿಹಾರ ಆಗೋದು, ಗೌರ್ಮೆಂಟಿಂದ ಕೆಲವೊಂದು ಲಾಭಗಳು ಬರುವಂಥದ್ದು ಈ ವಾರದಲ್ಲಿ, ಗೌರ್ಮೆಂಟ್ ರಿಲೇಟೆಡ್ ಏನಾದ್ರು ವರ್ಕ್ ಮಾಡ್ತಾಯಿದ್ರೆ ಅದರಲ್ಲಿ ನಿಮಗೆ ಯಶಸ್ಸನ್ನು ತೊಗೊಂಡು ಬಂದು ಕೊಡುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಆದರೆ ಕೆಲವೊಂದು ಕಷ್ಟಗಳು ಸುಖಗಳು ಸಮವಾಗಿ ನೀವು ಅನುಭವಿಸ್ಬೇಕಾಗತ್ತೆ. ಯಾಕಂದರೆ ಗುರು ಮತ್ತು ಶನಿಯ ಎರಡೂ ದೃಷ್ಟಿಗಳಿರೋದ್ರಿಂದ ಸ್ವಲ್ಪ ನಿಮಗೆ ಒಂದಷ್ಟು ದಿವಸ ಚೆನ್ನಾಗಿರುತ್ತೆ, ಒಂದಷ್ಟು ದಿವಸ ಏನೋ ಪ್ರಾಬ್ಲಮ್ ಆಗುತ್ತೆ. ಅಥವಾ ಬೆಳಗ್ಗೆ ಚೆನ್ನಾಗಿರ್ತೀರ, ಸಾಯಂಕಾಲದಷ್ಟೊತ್ತಿಗೆ ಏನೋ ಒಂದು ಸ್ವಲ್ಪ ಬೇಜಾರು, ಅಯ್ಯೋ ಏನು ಅಂದ್ಕೊಂಡಿದ್ದು ಖುಷಿಯೆಲ್ಲ ಆಗಲೇ ಮುಗಿದೋಯ್ತಲ್ಲ ಅಂತ ಅಂದ್ಕೊಳ್ಳೋದು, ಅಥವಾ ಬಾಡಿ ಪೇಯ್ನ್ ಬರುವಂಥದ್ದು, ಈ ಸಮಸ್ಯೆಗಳನ್ನೂ ಎದುರಿಸ್ಬೇಕಾಗಿ ಬರುತ್ತೆ. ಆದರೆ ಸ್ಪಿರಿಚುವಲ್ ಟ್ರಾವೆಲ್ನ ಈ ವಾರದಲ್ಲಿ ನೀವು ಜಾಸ್ತಿ ಮಾಡ್ತೀರಾ. ಮನೆಯ ವಾತಾವರಣದಲ್ಲಿ ಏನೇ ನೆಗೆಟಿವಿಟಿ ಬಂದರೂ ಅದು ಆಗಿಂದಾಗೆ ಸರಿ ಹೋಗಿ ಒಂದು ಪಾಸಿಟಿವಿಟಿ ಕೂಡ ಬರ್ತಾ ಇರುತ್ತೆ. ಪರಿಹಾರ ಏನು ಮಾಡ್ಕೋಬೇಕು ಈ ವಾರದಲ್ಲಿ ಅಂತ ನೋಡಿದ್ರೆ, ನೋಡಿ ಈ ವಾರದಲ್ಲಿ ಗುರುಗಳ ಆರಾಧನೆ ಜಾಸ್ತಿ ಮಾಡೋದು, ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅದೇ ರೀತಿಯಲ್ಲಿ ಶನೇಶ್ವರನ ಆರಾಧನೆಯೂ ಜಾಸ್ತಿ ಮಾಡಬೇಕಾಗುತ್ತೆ. ಅಂದರೆ ಶನಿವಾರ ಸಾಯಂಕಾಲ ಅಂದರೆ ಸೂರ್ಯಾಸ್ತದ ನಂತರ ನೀವು ಏನಾದರೂ ದಾನ ಧರ್ಮ ಮಾಡೋದನ್ನು ಬಡವರಿಗೆ ಸ್ವಲ್ಪ ರೂಢಿ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಏನೇ ನೆಗೆಟಿವಿಟಿ ಬಂದರೂ ಅದರಿಂದ ನೀವು ಈಚೆ ಬರ್ಬೋದು. ಇನ್ನು ಮಕರ ರಾಶಿಯವರಿಗೆ ಈ ವಾರ ಏನು ಫಲಗಳನ್ನ ನೋಡ್ಬೋದು ಅಂತ ನೋಡಿದ್ರೆ, ನೋಡಿ ಮಕರ ರಾಶಿಯವರಿಗೆ 2 ಮತ್ತು 3, 4ನೇ ಮನೆಗಳಲ್ಲಿ ಗ್ರಹಗಳ ಒಂದು ಸಂಚಾರ ಇರೋದ್ರಿಂದ
ಅಧಿಕವಾದ ಹಣ ಸಂಪಾದನೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ರೀತಿಯಿಂದ ಹಣಗಳು ಬರ್ತಾ ಇರುತ್ತೆ. ನೀವು ಮಾಡ್ತಿರೋ ಕೆಲಸ ಇನ್ನೂ ಡಬಲ್ ಕೆಲಸಗಳಾಗುವಂಥದ್ದು ಅಥವಾ ಒಳ್ಳೊಳ್ಳೆ ಇನ್ಕಮ್ ಬರುವಂಥದ್ದು ಆಗ್ತಾ ಇರುತ್ತೆ. ಅಂದರೆ ಅಧಿಕವಾದ ಖರ್ಚನ್ನ ನೀವು ನೋಡಬೇಕಾಗಿ ಬರುತ್ತೆ. ಕಳೆದ ವಾರದ ಥರನೇ ಈ ವಾರನೂ ಅಷ್ಟೇ ಖರ್ಚಿನಲ್ಲಿ ಸ್ವಲ್ಪ ಇಟ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ಏನು ಸದ್ಯದಲ್ಲಿ ಮಾಡದೇ ಇರೋದೇ ತುಂಬ ಉತ್ತಮ ಅಂತ ಹೇಳ್ಬೋದು. ಸೊ ಖರ್ಚನ್ನ ಸ್ವಲ್ಪ ನೀವು ಅವಾಯ್ಡ್ ಮಾಡಿಕೊಂಡ್ರೆ ಖಂಡಿತ ನೀವು ಹಣ ಉಳಿತಾಯ ಮಾಡೋದಕ್ಕೆ ಸ್ವಲ್ಪ ಪ್ರಯತ್ನನಾದರೂ ಪಡಬಹುದು. ಇನ್ನು ಶುಕ್ರ ಗ್ರಹನೂ ನಿಮಗೆ 4ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಭೂಮಿಗೆ ಸಂಬಂಧಪಟ್ಟಿದ್ದೇನು ವ್ಯವಹಾರ ಮಾಡ್ತೀರಿ ಅದರಲ್ಲಿ ಸ್ವಲ್ಪ ಯಶಸ್ಸನ್ನು ನೋಡ್ಬೋದು. ಯಾರೆಲ್ಲ ಮೇಕಪ್ ಆರ್ಟಿಸ್ಟ್ಗಳೇನಾದರೂ ಇತ್ತು ಅಂತಂದರೆ ಅಥವಾ ಬ್ಯೂಟಿಷಿಯನ್ಸ್ ಯಾರಾದರೂ ಇದ್ದರು ಅಂತಂದರೆ ಅವರೆಲ್ಲರಿಗೂ ಕೂಡ ಯಶಸ್ಸು ಸಿಗುವಂಥ ಒಂದು ಟೈಮ್ ಆಗಿರುತ್ತೆ. ತಾಯಿಯ ಆರೋಗ್ಯದಲ್ಲೂ ಕೂಡ ಉತ್ತಮವಾದ ಫಲಗಳನ್ನ ಖಂಡಿತವಾಗ್ಲೂ ನೋಡಬಹುದು. ಮನೆಯಲ್ಲಿ ವಾತಾವರಣ ಒಂಥರ ತುಂಬ ಚೆನ್ನಾಗಿರುತ್ತೆ, ಒಂದು ಒಳ್ಳೆ ಪ್ರೀತಿ ವಿಶ್ವಾಸ ಇರುತ್ತೆ, ಒಳ್ಳೆ ಬಾಂಡೇಜ್ನ ಕ್ರಿಯೇಟ್ ಆಗುವಂಥ ಒಂದು ಟೈಮ್ ಆಗಿರುತ್ತೆ. ವಿದ್ಯಾರ್ಥಿಗಳು ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರಾ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಬರೀತೀರಾ ಅದರಲ್ಲಿ ವಿನ್ ಆಗುವಂಥದ್ದು, ಬ್ಯಾಂಕಲ್ಲಿ ಲೋನ್ಗಳಾಗುವಂಥದ್ದು ಅಥವಾ ಸಾಲ ತೀರ್ಸೋಕ್ಕೂ ಕೂಡ ನಿಮಗೆ ಒಳ್ಳೆ ದಾರಿ ಸಿಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋದು, ಮೂಳೆಗೆ ಸಂಬಂಧಪಟ್ಟಿದ್ದು ಅಥವಾ ಏನಾದರೂ ನಿಮಗೆ ಡೆಂಟಲ್ ಪ್ರಾಬ್ಲಮ್ ಆಗುವಂಥದ್ದು, ಥ್ರೋಟ್ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಇದ್ರ ಕಡೆನೂ ಒಂಚೂರು ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ನೀವು ಪರಿಹಾರ ಏನು ಮಾಡ್ಕೋಬೇಕು ಅಂತಂದರೆ ನೋಡಿ, ಈ ವಾರದಲ್ಲಿ ನೀವು ಕಾಗೆಗಳಿಗೆ ಅನ್ನನ ಇಡೋದ್ರಿಂದ, ಬೆಳಗ್ಗೆ ಅನ್ನ ಮಾಡಿದ ತಕ್ಷಣವೇ ಒಂದು ಇಡಿಯಷ್ಟು ತೊಗೊಂಡೋಗಿ ಕಾಗೆಗಳಿಗೆ ಇಡೋದ್ರಿಂದ ಏನೇ ನೆಗೆಟಿವಿಟಿ ಬಂದರೂ ಅದರಿಂದ ನೀವು ಖಂಡಿತವಾಗ್ಲೂ ಈಚೆ ಬರ್ಬೋದು. ಇನ್ನು ಕುಂಭರಾಶಿಯವರ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಕುಂಭರಾಶಿಯವರಿಗೆ ಹಣದ ಪರಿಸ್ಥಿತಿ ತುಂಬ ಚೆನ್ನಾಗಿರುತ್ತೆ, ಉತ್ತಮವಾದ ಹಣ ಬರ್ತಾ ಇರುತ್ತೆ. ಆದರೆ ಖರ್ಚು ಕೂಡ ಬೆನ್ನಲ್ಲೇ ಇರುತ್ತೆ. ಎಷ್ಟು ಸಂಪಾದನೆ ಮಾಡಿದ್ರೂ ಕೂಡ ಖರ್ಚು ಒಂದಲ್ಲ ಒಂದು ರೀತಿಯಲ್ಲಿ ಆಗ್ತಾನೇ ಇರುತ್ತೆ. ಇದ್ರ ಜೊತೆಗೆ ಏನು ಅಂತಂದರೆ ಅನಾರೋಗ್ಯ ಪರಿಸ್ಥಿತಿಗಳು, ಏನು ಅಂತಂದರೆ ಸ್ಟಮಕ್ ಇನ್ಫೆಕ್ಷನ್ ಆಗುವಂಥದ್ದು, ಹೆಡ್ಏಕ್ ಬರುವಂಥದ್ದು, ಕಣ್ಣು ನೋವು ಬರುವಂಥದ್ದು, ಮನೆಯಲ್ಲೂ ಅಷ್ಟೇ ಗಂಡ ಹೆಂಡತಿ ಮಧ್ಯದಲ್ಲಿ ಕೆಲವೊಂದು ವೈಮನಸ್ಸೆ ಬರೋ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಸೊ ಗುರುವಿನ ದೃಷ್ಟಿ ಚೆನ್ನಾಗಿರೋದ್ರಿಂದ ಏನೇ ಸಮಸ್ಯೆಗಳು ಬಂದರೂ ಅದು ಮೇಜರ್ ಪ್ರಾಬ್ಲಮ್ ಆಗದಿರಾ ಅದು ಅಲ್ಲಿಂದಲ್ಲಿಗೆ ಸರಿ ಹೋಗ್ತಾ ಇರುತ್ತೆ. ಯಾಕಂದರೆ ಕಂಕಣ ಬಲ ಕೂಡಿ ಬರುವಂಥ ಟೈಮ್ ಆಗಿರುತ್ತೆ. ಯಾಕಂದರೆ ನಿಮಗೆ ಗುರುಬಲ ಇರೋದ್ರಿಂದ ಕಂಕಣ ಬಲ ಕೂಡಿ ಬರುವಂಥದ್ದು, ಮನೇಲಿ ಶುಭ ಕಾರ್ಯಗಳಾಗುವಂಥದ್ದು, ಹೋಮ ಹವನಗಳನ್ನ ಮಾಡಿಸೋವಂಥದ್ದು. ಇನ್ನು ಈ ವಾರದಲ್ಲಿ ನೀವು ಮಾಡ್ಕೊಬೇಕಾಗಿರೋ ಪರಿಹಾರ ಏನು ಅಂತಂದರೆ ನೋಡಿ, ಶನೇಶ್ವರನ ಒಂದು ಅನುಗ್ರಹಕ್ಕೋಸ್ಕರ ಪ್ರತಿದಿನ ಕಾಗೆಗಳಿಗೆ ಆಹಾರಗಳನ್ನ ಅರ್ಪಿಸುವಂಥದ್ದಾಗಿರ್ಬೋದು ಅಥವಾ ಶನಿವಾರ ದಿವಸ ಸ್ವಲ್ಪ ದಾನ ಧರ್ಮ ಮಾಡೋದು ಸೂರ್ಯಾಸ್ತದ ನಂತರ ರೂಢಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಎಂಥ ನೆಗೆಟಿವಿಟಿ ಬಂದರೂ ಅದರಿಂದ ನೀವು ಈಚೆ ಬರ್ಬೋದು. ಇನ್ನು ಮೀನರಾಶಿಯವರಿಗೆ ಈ ವಾರದ ಫಲಗಳು ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ನಿಮಗೆ 2ನೇ ಮನೆಯಲ್ಲಿ ಶುಕ್ರನ ಸಂಚಾರ ಇದೆ, ಹಣದ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿಯಲ್ಲಿ ನಿಮಗೆ ಒಂದು ವ್ಯಾಪಾರದಲ್ಲಿ ಅಭಿವೃದ್ಧಿ ಚೆನ್ನಾಗಾಗ್ತಾ ಇರುತ್ತೆ, ಒಳ್ಳೆ ಹಣನ ನೀವು ನೋಡ್ತಾ ಇರ್ತೀರಿ. ಯಾಕಂದರೆ ಗುರುವಿನ ದೃಷ್ಟಿ ಆಗಿರ್ಬೋದು ಅಥವಾ ಬೇರೆ ಗ್ರಹಗಳ ಅಲೈನ್ಮೆಂಟ್ ಆಗಿರ್ಬೋದು, ಖಂಡಿತವಾಗ್ಲೂ ಉತ್ತಮವಾದ ಫಲಗಳನ್ನ ನೋಡ್ತಿರ್ತೀರ. ಆದರೆ ಅಧಿಕವಾದ ಖರ್ಚು ಕೂಡ ಈ ವಾರದಲ್ಲಿ ನೀವು ನೋಡಬೇಕಾಗಿ ಬರುತ್ತೆ. ಯಾಕಂದರೆ ಸಾಕಷ್ಟು ಗ್ರಹಗಳು ನಿಮಗೆ 12ನೇ ಮನೆ ಸಂಚಾರ ಮಾಡ್ತಿರೋದ್ರಿಂದ ಎಷ್ಟೇ ಹಣ ಬಂದರೂ ಕೂಡ ಖರ್ಚಾಗ್ತಾ ಇರುತ್ತೆ. ಮನೆಯಲ್ಲಿ ಏನೋ ಒಂಥರ ವೈಮನಸ್ಸುಗಳಾಗುವಂಥದ್ದು ಅಥವಾ ತಂದೆ ಮಕ್ಕಳು ಮಧ್ಯದಲ್ಲಿ ಏನಾದರೂ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಅಥವಾ ನಿಮಗೆ ರೆಸ್ಟ್ಲೆಸ್ ಫೀಲ್ ಆಗುವಂಥದ್ದು, ಬಾಡಿ ಪೇಯ್ನ್ ಬರುವಂಥದ್ದು ಅಥವಾ ಕೆಲಸ ಮಾಡೋಕ್ಕೆ ಉತ್ಸಾಹ ಇಲ್ಲದೇ ಇರುವಂಥ ಸಾಧ್ಯತೆಗಳು ಕೂಡ ಆಗುತ್ತೆ. ಸೊ ಹಾಗಾಗಿ ಮನೆಯ ವಾತಾವರಣದಲ್ಲೂ ಕೂಡ ಸ್ವಲ್ಪ ನಿಮಗೆ ಹಿನ್ನಡೆ ಆಗುವಂಥದ್ದು, ಏನು ಗಂಡ ಹೆಂಡತಿ ಮಧ್ಯದಲ್ಲಿ ವೈಮನಸ್ಸೆ ಆಗುವಂಥದ್ದು ಅಥವಾ ಮನೆಯಲ್ಲಿರೋ ಕುಟುಂಬಸ್ಥರ ಜೊತೆಯಲ್ಲೇ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆಗಳಿರುತ್ತೆ. ಆದರೆ ಶುಕ್ರ 2ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಹಣದ ಅರಿವು ಚೆನ್ನಾಗಿರುತ್ತೆ. ಫ್ಯಾಮಿಲಿನಲ್ಲಿ ಏನೇ ಬಂದರೂ ಕೂಡ ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇರ್ತೀರಾ ಅಥವಾ ಮನೇಲಿ ಏನಾದರೂ ಶುಭ ಕಾರ್ಯಗಳನ್ನ ಮಾಡುವಂಥದ್ದು ಅಥವಾ ಸ್ಪಿರಿಚುವಲ್ ಟ್ರಾವೆಲ್ ಮಾಡೋದು ಕೂಡ ನಡೀತಾ ಇರುತ್ತೆ. ಇನ್ನು ಈ ವಾರ ಪರಿಹಾರ ನೀವೇನು ಮಾಡ್ಕೊಬೇಕು ಅಂತಂದರೆ ನೋಡಿ, ಈ ವಾರದಲ್ಲಿ ನೀವು ಗುರುಗಳ ಆರಾಧನೆ ಜಾಸ್ತಿ ಮಾಡುವಂಥದ್ದು, ಪ್ರತಿ ಗುರುವಾರದ ದಿವಸ ಗುರುಗಳ ದೇವಸ್ಥಾನಕ್ಕೆ ಹೋಗೋದು, ಧ್ಯಾನ ಮಾಡ್ಕೊಂಡು ಬರುವಂಥದ್ದು, ಜೊತೆಗೆ ಲಕ್ಷ್ಮಿಯ ಆರಾಧನೆಯೂ ಕೂಡ ಮಾಡಬೇಕಾಗತ್ತೆ. ಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಥವಾ ಮನೆಯಲ್ಲೇ ಲಕ್ಷ್ಮಿಯ ಅಷ್ಟೋತ್ತರಗಳನ್ನ ಹೇಳ್ಕೊಳ್ಳುವಂಥದ್ದು, ಶನೇಶ್ವರನ ಒಂದು ಆರಾಧನೆ ಅಂದರೆ ಪ್ರತಿ ಶನಿವಾರದ ದಿವಸ ಸೂರ್ಯಾಸ್ತದ ನಂತರ ಸ್ವಲ್ಪ ದಾನ ಧರ್ಮ ಮಾಡೋದನ್ನ ರೂಢಿ ಮಾಡಿಕೊಂಡ್ರೆ ಎಂಥ ನೆಗೆಟಿವಿಟಿ ಬಂದರೂ ಕೂಡ ಅದರಿಂದ ನೀವು ಈಚೆ ಬರ್ಬೋದು. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ವಾರದ ಫಲಾನುಫಲಗಳು. ಆದರೂ ಕೂಡ ನಿಮ್ಮ ಜಾತಕನ, ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೊಳ್ಳೋದು ಉತ್ತಮ. ಯಾಕೆ ಅಂತಂದರೆ ನೋಡಿ, ನಿಮ್ಮ ಗ್ರಹಗತಿಗಳು ಬೇರೆ ಆಗಿರುತ್ತೆ, ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ, ಜೊತೆಗೆ ನಿಮ್ಮ ದಶಾಭುಕ್ತಿನೇ ಬೇರೆ ಆಗಿರೋದ್ರಿಂದ ಫಲದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳಿ. ನೀವೇನಾದರೂ ನಮ್ಮಲ್ಲಿ ಪರಿಹಾರಗಳನ್ನ ನೋಡ್ಕೋಬೇಕು ಅಂದರೆ ಅಥವಾ ಜಾತಕಗಳನ್ನ ತೋರಿಸ್ಕೊಬೇಕು ಅಂತಂದರೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.